ಮ್ಯಾಮ್ ನೀವು ಮೂಲತಃ ಎಲ್ಲಿ ಅವರು, ಇಲ್ಲೇ ಹುಟ್ಟಿ ಬೆಳೆದಿದ್ದ ಹೆಂಗೆ? ಪಕ್ಕಾ ಬೆಂಗಳೂರು ಹುಡುಗಿ. ಬೇರೆ ಯಾವ ಊರು ನನಗೆ ಅಷ್ಟು ಐಡಿಯಾನೂ ಇಲ್ಲ. ಅಜ್ಜಿ ಮನೆ ಅಂತ ಮೈಸೂರು. ಸೊ ಅವಾಗ ಹೋಗ್ತಿದ್ದಿದ್ದು ಬಿಟ್ರೆ ಪಕ್ಕಾ ಬೆಂಗಳೂರು ಹುಡುಗಿ. ಓಕೆ, ನಿಮಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಚಾನ್ಸ್ ಅಂತ ಹೆಂಗೆ ಬಂತು, ಹಾಗೆಯೇ ಹೆಂಗೆ ಇಂಟ್ರೆಸ್ಟ್ ಬೆಳೀತು ಅಂತ? ನನಗೆ ಆ್ಯಕ್ಟಿಂಗ್ ಏನು ನಾಲೆಜ್ ಇರಲಿಲ್ಲ. ಇಟ್ ವಾಸ್ ಬೈ ಚಾನ್ಸ್. ನಾನು ಯಾವತ್ತೂ ಕೂಡ ಆ್ಯಂಕರ್ ಆಗಬೇಕು, ಜರ್ನಲಿಸ್ಟ್ ಆಗಬೇಕು ಅಂತಲೇ ಇದ್ದಿದ್ದು. ನನ್ನ 7th ಸ್ಟ್ಯಾಂಡರ್ಡಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು ಏನು ಆಗಬೇಕು ಅಂತ. ನಂಗೆ ಅವಾಗ ಈ ಆ್ಯಂಕರ್ ಅನ್ನೋ ಪದ ಎಲ್ಲ ಗೊತ್ತಿರಲಿಲ್ಲ. ಆವಾಗ ಶ್ರುತಿ ನಾಯ್ಡು ಮ್ಯಾಮ್ದು ಸವಿರುಚಿ ಪ್ರೋಗ್ರಾಮ್ ಬರ್ತಿತ್ತು. ಸೊ ನಮ್ಮಮ್ಮ ಹತ್ರ ಹೇಳ್ತಿದ್ದೆ ನಾನು ಮಾತಾಡೋಳು, ನೀನು ಅಡುಗೆ ಮಾಡ್ತೀಯಲ್ಲ ಅದು ಅಂದ್ಬಿಟ್ಟು ಅದನ್ನೇ ನಾನು ಆಟಾಡ್ತಾ ಇದ್ದಿದ್ದು. ಪ್ಲಸ್ ನಮ್ಮಪ್ಪ ಬಂದರೆ ಈ ಮಜ್ಜಿಗೆ ಕಡಿತಾರಲ್ಲ ಕೋಲ, ಸ್ವಲ್ಪ ಮೈಕ್ ಥರ ಅನ್ಸೋದು, ಅದನ್ನ ಇಟ್ಕೊಂಡು ಕೇಳ್ತಿದ್ದೆ ನಿಮ್ಮ ಆಫೀಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಏನು ಅಂತ. ಸೊ ದಟ್ ವಾಸ್ ಮೈ ವಿಷನ್. ಸೊ ನಾನು ಫಸ್ಟ್ ಜಾಯಿನ್ ಆಗಿದ್ದು ಜರ್ನಲಿಸ್ಟ್ ಆಗೇನೆ. ಸೊ 3 years ನಾನು ಜರ್ನಲಿಸಮಲ್ಲಿದ್ದೆ. ಅದಾದಮೇಲೆ ನನಗೆ ಉದ್ಯಾ ಮ್ಯೂಸಿಕ್ಕಿಂದ ಅವಿನಾಶ್ ಸರ್ ಕಾಲ್ ಮಾಡಿದ್ರು, ಇಲ್ಲ ವಿ ಆರ್ ಲುಕಿಂಗ್ ಫಾರ್ ಯು ಓನ್ಲಿ, ಸೊ ಪ್ಲೀಸ್ ಬನ್ನಿ ಅಂತ. ನಾನು ನ್ಯೂಸ್ ಬಿಟ್ಟು ಬರಲ್ಲ, ನನಗೆ ಎಂಟರ್ಟೈನ್ಮೆಂಟ್ ಬೇಡ, ಐ ಆಮ್ ಹ್ಯಾಪಿ ಹಿಯರ್ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಜರ್ನಲಿಸಮ್ ಅನ್ನೋದು ಇತ್ತು ಅಷ್ಟೇ. ಅಲ್ಲಿಂದ ಎಂಟರ್ಟೈನ್ಮೆಂಟಿಗೆ ಬಂದಿದ್ದು. ಈ ಡಬ್ ಸ್ಮ್ಯಾಶ್ ವಿಡಿಯೋ ಬರುತ್ತಲ್ಲ, ಅದು ಯಾವುದೋ ಒಂದು ಮಾಡಿದ್ದೆ. ದೇರ್ ವಾಸ್ ಒನ್ ಡಬ್ ಸ್ಮ್ಯಾಶ್, ನಂಗೆ ಹೆಸರು ನೆನಪಾಗ್ತಿಲ್ಲ. ಅವರು ಪ್ಲೀಸ್ ಕೊಲಾಬ್ರೇಟ್ ಮಾಡೋಣ ಅಂದಿದ್ರು ಅಂತ ಸಮಯ ನ್ಯೂಸಲ್ಲಿದ್ದಾಗ ಮಾಡಿದ್ದೆ. ಅದು ಸ್ವಲ್ಪ ವೈರಲ್ ಆಯಿತು. ಸೊ ಉದ್ಯಾ ಮ್ಯೂಸಿಕ್ಕಿಗೆ ಬಂದಾಗ ನನಗೆ ಸೀರಿಯಲ್ಸ್ ಆಫರ್ ಬರೋಕ್ಕೆ ಶುರುವಾಯಿತು. 1 ವರ್ಷ ರಿಜೆಕ್ಟ್ ಮಾಡಿದೆ, ನಾನು ಮಾಡಲ್ಲ, ನಂಗೆ ಇಷ್ಟ ಇಲ್ಲ, ನಾನು ಬರಲ್ಲ. ನಮ್ಮ ಒಂದು ಮಾತು ಹೇಳಿದ್ರು, ನೋಡು ಅವಕಾಶ ಹುಡ್ಕೊಂಡು ಬಂದಿದೆ, ಟ್ರೈ ಮಾಡೋದು ಮಾಡು ಅಂತ. ಸರಿ, ಕುಲವಧು ವಾಸ್ ಮೈ ಫಸ್ಟ್ ಆಡಿಷನ್. ದಿಶಾ ಮದನ್ ಅವ್ರ ಕ್ಯಾರೆಕ್ಟರ್ ರಿಪ್ಲೇಸ್ಮೆಂಟ್ ಅನ್ಸತ್ತೆ ಅವಾಗ. ನನಗೆ ನ್ಯೂಸ್ ಆ್ಯಂಕರು, ನ್ಯೂಸ್ ಲ್ಯಾಂಗ್ವೇಜು ಹೋದೆ. ಡೈಲಾಗ್ ಏನು ಮಿಸ್ ಮಾಡಿಲ್ಲ, ಬಟ್ ಎಕ್ಸ್ಪ್ರೆಷನ್ ಇಲ್ಲ. ಸೊ ಹೇಳ್ಬಿಟ್ಟು ಬಂದಿದ್ದಷ್ಟೇ. ದಟ್ ವಾಸ್ ಮೈ ಫಸ್ಟ್ ರಿಜೆಕ್ಷನ್. ಅದಾದ್ಮೇಲಿಂದ ಶ್ರುತಿ ನಾಯ್ಡು ಮ್ಯಾಮ್ದು ಬ್ರಹ್ಮಗಂಟುಗೆ ಆಫರ್ ಬಂತು. ಯಾವ ಆಡಿಷನ್ ಇಲ್ಲ, ಏನಿಲ್ಲ, ಐ ವಾಸ್ ಸಮ್ವೇರ್ ಎಲ್ಸ್. January 3rd ಶೂಟಿಂಗ್ ಇರುತ್ತೆ, ಬಂದ್ಬಿಡಿ ಅಂದರು ಅಷ್ಟೇ. ಅಲ್ಲಿಂದ ನನ್ನ ಆ್ಯಕ್ಟಿಂಗ್ ಜರ್ನಿ.